ಈ ವರ್ಷದ ಸೀರೀಸ್ ಯಾವ್ಯಾವೆಲ್ಲ ಚೆನ್ನಾಗಿದಾವೆ ಅದ್ರ ಬಗ್ಗೆ ಈ ಸಣ್ಣ ಮಾಹಿತಿ ಕೂಡ ಕೊಡೋಕೆ ಇಷ್ಟಪಡ್ತಿದ್ದೀನಿ. ಯಾವ ಸೀರೀಸ್ ಬೆಸ್ಟ್ ಆಗಿದೆ, ಯಾವ ಸೀರೀಸ್ ಆವರೇಜ್ ಆಗಿದೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನಿಮ್ಗೆ ಹೇಳೋ ಕರ್ತವ್ಯ ನಮ್ಮದು. ಏನಿಲ್ಲ ಗುರು, ಸೀರೀಸ್ ಅಂತಂದ್ರೆ ಈ ಧಾರಾವಾಹಿ ತರ ಒಂದ್ 30 ನಿಮಿಷ 40 ನಿಮಿಷ ಕೂಡಿಸಿ ಆ ಒಂದ್ 4-5 ತಾಸು ಪಿಕ್ಚರ್ ಇರುವ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಒಂದು ಒಟ್ಟ ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗ್ಬೇಕು. ಪೂರ್ತಿ ವಿಡಿಯೋ ಮೂಲಕ ನೋಡಿ ಯಾವ ಸೀರೀಸ್ ಬೆಸ್ಟ್ ಆಗಿದೆ. ಒಂದು 4 ತಾಸು ಒಂದು ಬಿಟ್ಟು ಬಿಡದಂಗೆ ಆ ಸೀಸನ್ ಅನ್ನ ನಾವು ಪೂರ್ತಿ ನೋಡ್ಬೇಕು ಅಂತ ಬೆಸ್ಟ್ ಸೀಸನ್ ಯಾವ ಇದೆ ಅಂತ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇರುತ್ತದೆ. ಫಸ್ಟ್ ಟೈಮ್ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಪ್ಪ ಅಂತಂದ್ರೆ ಒಂದು ಒಳ್ಳೆಯ ಸೀರೀಸ್ ಯಾವೆಲ್ಲ ಹೇಗಿರ್ತವೆ ಅನ್ನೋದರ ಬಗ್ಗೆ ನಮ್ಮ ಕೊಡುವಂತ ಮಾಹಿತಿ ನಿಮ್ಗೆ ಸೂಕ್ತವಾಗುತ್ತದೆ. ಅದೇ ಕಾರಣಕ್ಕೆ ನೀವು ಒಳ್ಳೆಯ ಸೀರೀಸ್ ಅನ್ನ ನೋಡಬಹುದು. ನಮ್ಮ ಕನ್ನಡ ಭಾಷೆಯಲ್ಲೇ ಇರುತ್ತದೆ ಈ ಸೀರೀಸ್ಗಳು. ಅದಕ್ಕೆ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ ಗುರು, ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ಸೀರೀಸ್ ಕಡೆ ಹೋಗೋಣ. ಒಂದು ಒಳ್ಳೆಯ ಸೀರೀಸ್ ಯಾವ್ದಪ್ಪ ಅಂತಂದ್ರೆ ಸೂಪರ್ ಸುಬ್ಬು. ಇದಂತೂ ಸೂಪರ್ ಆದ ಸೀರೀಸ್ಗಳು. ಈ ವರ್ಷದಲ್ಲಿ ತೆಲುಗು ಇಂಡಸ್ಟ್ರಿಯಲ್ಲಿ ಬಂದಿರೋ ಒಂದು ಬೆಸ್ಟ್ ಸೀರೀಸ್ ಅಂತ ಅನ್ಬೋದು. ಕಾನ್ಸೆಪ್ಟ್ ಹೇಗಿದೆ ಅಂತಂದ್ರೆ, ಒಂದು ಯಾವ್ದಂತ ಒಂದು ಸಣ್ಣ ಹಳ್ಳಿ, ಆ ಹಳ್ಳಿಯಲ್ಲಿ ಜನಸಂಖ್ಯೆ ತುಂಬಾನೇ ಆಗಿದೆ. ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತಂದು ಸರ್ಕಾರದಿಂದ ಒಬ್ಬ ಶಿಕ್ಷಕ ಅನ್ನು ಆ ಗ್ರಾಮಕ್ಕೆ ಒಂದು ಬೆಸ್ಟ್ ಕ್ಲಾಸ್ ಅನ್ನ ಹೇಳೋಕೆ ಬಿಡ್ತಾರೆ ಗುರು. ಆ ಕ್ಲಾಸ್ ಯಾವುದು ಅಂತ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಳ್ಳಿ. ಅದು ಸೆನ್ಸಿಟಿವ್ ವಿಷಯಗಳು, ಅದನ್ನ ನಾವು ಹೇಳೋಕೆ ಆಗಲ್ಲ. ಆದ್ರೆ ಆ ಕ್ಲಾಸ್ ನಮ್ ಯಾರಪ್ಪ ಹೇಗಪ್ಪ ನಡೆಸ್ತಾರೆ ಅನ್ನೋದೇ ಈ ಪಿಕ್ಚರಿನ ಕ್ಯೂರಿಯಾಸಿಟಿ. ತುಂಬಾನೇ ಸೆನ್ಸಿಟಿವ್ ಇಂತ ಇರುವ ಫ್ಯಾಮಿಲಿ ಗುರು. ಈ ಫ್ಯಾಮಿಲಿಯಲ್ಲಿ ತುಂಬಾನೇ ಗಿಕ್ಕು ಎಲ್ಲ ನಮ್ಮ ಹೀರೋ ಅವರು ಯಾವ ತರ ಬೆಳೆದಿರ್ತಾರೆ ಅಂತಂದ್ರೆ, ಒಂದು ಸಣ್ಣ ವಿಷಯಕ್ಕೂ ಕೂಡ ಅಪ್ಪ ಅವರಿಂದ ಅವರು ಹೆದರ್ತಾ ಇರ್ತಾರೆ. ಆ ಹೆದರುವ ಕೌಶಲ್ಯಗಳು ಅವರಲ್ಲಿ ಎದ್ದು ಕಾಣ್ತಾ ಇರ್ತವೆ ಗುರು. ಆ ಒಬ್ಬ ವ್ಯಕ್ತಿ ಆ ಗ್ರಾಮಕ್ಕೆ ಹೋಗಿ, ಯಾವ ಫ್ಯಾಮಿಲಿ ಕೂಡ ಗೊತ್ತಾಗದಂಗೆ ಆ ಗ್ರಾಮಕ್ಕೆ ಹೋಗಿ ಆ ಜನಸಂಖ್ಯೆಯನ್ನು ಹೇಗೆ ಕಂಟ್ರೋಲ್ ಮಾಡ್ತಾನೆ ಅನ್ನೋದನ್ನ ಈ ಸೀರೀಸ್ ಅಲ್ಲಿ ಪೂರ್ತಿಯಾಗಿ ನೋಡಬಹುದು. ಇದರಲ್ಲಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೂಡ ತುಂಬಾನೇ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಅನ್ಬೋದು. ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗೋಕೆ, ಒಂದು ಒಳ್ಳೆಯ ಕಾಮಿಡಿ, ಒಂದು ಒಳ್ಳೆಯ ವಿಷಯಗಳ ಬಗ್ಗೆ, ಒಂದು ಸಣ್ಣ ಮಾಹಿತಿಗಳ ಬಗ್ಗೆ ಈ ಮೂವಿನ ನೋಡಿದ್ರೆ ತುಂಬಾನೇ ಉಪಯುಕ್ತ ಅಂತ ಅನ್ಬೋದು. ಈ ಜನರೇಷನ್ ಅಲ್ಲಿ ಈ 18 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳು ಈ ಮೂವಿಯನ್ನು ನೋಡ್ಲೇಬೇಕು ಅಂತ ಸಿನಿಮಾ ಗುರು. ಈ ಸಿನಿಮಾ ಅಂತೂ ಸ್ವಲ್ಪನೂ ಬೋರ್ ಹೊಡ್ಸಲ್ಲ. ಸೂಪರ್ ಸುಬ್ಬು ಮೂವಿ ಮಾತ್ರ ಸಖತ್ತಾಗಿದೆ. ಮಿಸ್ ಮಾಡ್ಕೊಳ್ದೆ ನೋಡಿ ಈ ಸೀರೀಸ್ ಅನ್ನ. ನಮ್ಮ ಕನ್ನಡ ಭಾಷೆಯಲ್ಲೇ ಇದೆ. ಎಲ್ಲಿ ಸಿಗುತ್ತೆ ಅನ್ನೋದನ್ನ ಯೂಟ್ಯೂಬ್ ನಲ್ಲಿ ಕೂಡ ಸರ್ಚ್ ಮಾಡಿ ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ಅಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ಇದಂತೂ ಬೆಸ್ಟಿಗೆ ಬೆಸ್ಟ್ ಆದ ಸೀರೀಸ್. ಈ ಸೀರೀಸ್ ಅನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಮತ್ತೆ ನೆಕ್ಸ್ಟ್ ಟೈಮು ಇನ್ನೊಂದು ಬೆಸ್ಟಿಗೆ ಬೆಸ್ಟ್ ಆದ ಒಂದು ಸೀರೀಸ್ ಅನ್ನ ಹೇಳ್ತೀನಿ ಗುರು. ಆ ಸೀರೀಸ್ ಅನ್ನ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿತ್ತು. ಆ ಸೀರೀಸ್ ಅಂತೂ ಯಾರು ಕೂಡ ಇಮೇಜಿನ್ ಕೂಡ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆಯ ಬೆಸ್ಟಿಗೆ ಬೆಸ್ಟ್ ಆದ ಸೀರೀಸ್ ಅಂತ ಅನ್ಬೋದು. ಈ ಸೀರೀಸ್ ಅಲ್ಲಿ ಹ್ಯಾಕಿಂಗ್ ಯಾವ ತರ ಮಾಡಬಹುದು, ಹೇಗ್ ಮಾಡಬಹುದು ಅನ್ನೋದನ್ನ ಈ ಮೂವಿಯಲ್ಲಿ ಈ ಸೀರೀಸ್ ಅಲ್ಲಿ ಸೂಪರ್ ಆಗಿ ಹೇಳ್ಕೊಟ್ಟಿದ್ದಾರೆ. ಒಂದೊಂದು ಸೀಸನ್ ಕೂಡ ಬೆಂಕಿ ಅನ್ಬೋದು. ಒಂದೀಟು ಬೋರ್ ಹೊಡ್ಸಲ್ಲ. ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಸೀರೀಸ್ ಸಕ್ಸಸ್ ಆಗೇ ಆಗುತ್ತೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಸೀರೀಸ್ ಎಕ್ಸ್ಪ್ರೆಸ್ ಬೇರೆ ಲೆವೆಲ್ ಅನ್ಕೊಂಬಿಡಿ. ಫಸ್ಟ್ ಸೀರೀಸ್ ಇಂದ ಲಾಸ್ಟ್ ಸೀರೀಸ್ ವರೆಗೂ ನಿಮ್ಗೆ ಕ್ಯೂರಿಯಾಸಿಟಿಯನ್ನು ಹೊತ್ಕೊಂಡು ಹೋಗುತ್ತೆ. ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಬೆಸ್ಟಿಗೆ ಬೆಸ್ಟ್ ಅಂತ ಅನ್ಬೋದು. ಇದು ಹಿಂದಿಯಲ್ಲಿ ಕೂಡ ಇದೆ. ಆದ್ರೆ ಮೇನ್ ಹಿಂದಿ ಲ್ಯಾಂಗ್ವೇಜ್ ಗುರು. ಕನ್ನಡ, ತೆಲುಗು, ತಮಿಳ್ ಎಲ್ಲಾ ಭಾಷೆಗಳಲ್ಲಿ ಅವೈಲೇಬಲ್ ಇದೆ. ಮೂವಿ ಮಾತ್ರ ಸಖತ್ ಎಂಟರ್ಟೈನ್ಮೆಂಟ್. ಇದರಲ್ಲಿ ಹೀರೋ ವಿಲನ್ಸು ಅಂತೂ ಕ್ಯಾಮ್ರಾಸನ್ ಅಂತೂ ಬೇರೆ ಲೆವೆಲ್ ಅನ್ಕೊಂಬಿಡಿ. ಸಣ್ಣ ಪ್ಲಾಟ್ ಬಗ್ಗೆ ಹೇಳ್ತೀನಿ ಈ ಸೀರೀಸ್ ಬಗ್ಗೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಸೀರೀಸ್ ಅನ್ನ ನೋಡೋದ್ರಲ್ಲಿ ಒಂದು ಹೆವಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದು ಯಾವ್ದಪ್ಪ ಅದರ ಏನದು ಕಥೆ ಅಂತಂದ್ರೆ, ಸಿಂಪಲ್ ಆಗಿ ಗುರು, ಒಬ್ಬ ಮುಖ್ಯಮಂತ್ರಿಯ ಮನೆಯಲ್ಲಿ ಒಂದು ಸಣ್ಣ ಹುಡುಗ ಕಾಣೆ ಆಗ್ಬಿಡುತ್ತಾನೆ ಗುರು. ಒಬ್ಬ ಹ್ಯಾಕರ್, ಒಬ್ಬ ವ್ಯಕ್ತಿ ಜೆಂಟಲ್ಮನ್ ಆಗಿ ಬುಕ್ಗಳನ್ನ ಮತ್ತೆ ವಾಷಿಂಗ್ ಮಿಷಿನ್ ಅನ್ನೋ ಊರಲ್ಲಿ ಮಾರ್ತಾ ಇರ್ತಾನೆ ಗುರು. ಮತ್ತೆ ಸೂಪರ್ ಪೊಲೀಸ್, ಅವನು ಒಬ್ಬ ಸೈಬರ್ ಕ್ರೈಮಿಗೆ ಅವನನ್ನ ಸಸ್ಪೆಂಡ್ ಮಾಡಿ ಸೈಬರ್ ಕಳ್ಳಿಗೆ ಹಾಕಿರ್ತಾರೆ ಗುರು. ಯಾಕೆ ಹಾಕಿದ್ರು ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ಅವರಿಬ್ರು ಕ್ಲಾಸ್ ಯಾವ ತರ ಇರುತ್ತೆ, ಅವರಿಬ್ರು ಹೇಗೆ ಮೀಟ್ ಆಗ್ತಾರೆ ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಳ್ಳಿ. ಮೀಟ್ ಆದ್ಮೇಲೆ ಅವರು ಒಂದು ಕೇಸನ್ನ ಎತ್ಕೋತಾರೆ ಗುರು. ಆ ಎತ್ಕೊಳ್ಳೋ ಕೇಸು ಅವ್ರಿಗೆ ಗೊತ್ತಿರಲ್ಲ ಯಾವ ತರ ಅಂತಂದ್ರೆ, ಈ ತರ ಸಿಕ್ಕಾಕೋತಿ ನಮ್ಮ
ಹಳೆ ಜಾತಕ ಎಲ್ಲ ತೆಗಿತಾನೆ ಈ ವಿಲ್ಲನ್ ಅನ್ನೋದನ್ನು ಕೂಡ ಹೀರೋ ಬಗ್ಗೆ ಗೊತ್ತೇ ಇರಲ್ಲ ಗುರು. ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ ಆ ತರ ವಿಲ್ಲನ್ ಗುರು. ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ ಯಾವ ತರ ಅಂತ ಅಂದ್ರೆ, ಒಂದೊಂದು ಮೂಲೆ ಮೂಲೆ ಮನೆಯಲ್ಲಿ ಮೂಲೆ ಮೂಲೆ ಇರುವ ಯಾವ್ದಾದ್ರು ವಿಷಯ ಇರ್ಲಿ ಅದನ್ನೆಲ್ಲ ಪಟ ಪಟ ಅಂತ ಹೇಳ್ತಿರ್ತಾನೆ. ಬರೀ ಒಂದು ಫೋನ್ ಕಾಲಿಂದ ಅವನು ಫೋನ್ ಬಂದ್ ಮಾಡಿದ್ರೆ ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಾನೆ, ಲ್ಯಾಪ್ಟಾಪ್ ಬಂದ್ ಮಾಡಿದ್ರೆ ಫೋನ್ ಅಲ್ಲಿ ಮಾತಾಡ್ತಾನೆ ಗುರು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುವ ಥ್ರಿಲ್ಲಿಂಗ್ ಮೂವಿಗಳಲ್ಲಿ ಇದೊಂದು ಬೆಸ್ಟಿಗೆ ಬೆಸ್ಟ್ ವಾಚ್ ಅಂತ ಅನ್ಬೋದು. ಫ್ಯಾಮಿಲಿ ಕೂಡ ಕುಂತು ನೋಡುವಂತ ಒಂದು ಒಳ್ಳೆಯ ಸೀರೀಸ್ ಅಂತೂ ಇದೆ ಗುರು. ಮಿಸ್ ಮಾಡ್ಕೊಳ್ದೆ ನೋಡಿ, ನಮ್ಮ ಕನ್ನಡ ಭಾಷೆಯಲ್ಲಿ ಇದೆ ಈ ಸೀರೀಸ್ ಅಂತೂ. ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಆ ಹುಡುಗನ್ ಕಾಮಿಡಿ ಮತ್ತೆ ಇದ್ರ ವಿಲ್ಲನ್ ಕಾಂಬಿನೇಷನ್ ಇದೆ ಅಲ್ವಾ ಗುರು, ಅದಂತೂ ಬೇರೆ ಲೆವೆಲ್. ಒಂದೀಟು ಬೋರ್ ಹೊಡ್ಸಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದರಲ್ಲಿ ಈ ಸಕ್ಸಸ್ ಆಗೇ ಆಗುತ್ತೆ ಈ ಸೀರೀಸು. ಮತ್ತು ಒಳ್ಳೆ ಸೀರೀಸ್ ಅಂತೂ ಮಿಸ್ ಮಾಡ್ಕೊಳ್ದೆ ನೋಡಿ. ಆದ್ರೆ ಫ್ಯಾಮಿಲಿಗಳು ನೋಡುವಂತ ಸೀರೀಸ್ ಅಂತೂ ಅಲ್ಲ ಅದು. ಆದ್ರೆ ಇದನ್ನಂತೂ ಫ್ಯಾಮಿಲಿ ಕೂಡ ನೋಡಬಹುದು ಅಂತ ಸೀರೀಸ್. ಎರಡನೇದು ಹೇಳ್ತಾ ಇರೋದು ಗುರು, ಪ್ರೀತಮ್ ಇನ್ ಮೆಟ್ರೋ ಅಂತ. ಈ ಮೂವಿ ನೀವು ಯೂಟ್ಯೂಬ್ ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಪ್ಪ ಸಿಗುತ್ತೆ ಈ ಮೂವಿ ಅನ್ನೋದನ್ನ. ನೀವು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ಈ ಮೂವಿ ಹೆಸರನ್ನ ಎಲ್ಲಿ ಸಿಗುತ್ತೆ ಅನ್ನೋದು ನಿಮ್ಗೆ ಕೂಡ ಗೊತ್ತಾಗುತ್ತೆ. ಇಷ್ಟೇ ಗುರು, ಈ 2 ಸೀರೀಸ್ ಈ ವರ್ಷದಲ್ಲಿ ಬೆಸ್ಟ್ ಅಂತ ನನಗೆ ಅನಿಸುವಂತ ಒಂದು ಕರ್ತವ್ಯ ಅಂತ ಅನ್ಬೋದು. ಯಾಕಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಈ ಸೀರೀಸ್ ಅಂತ. ನೀವು ನೋಡಿ, ಅಕಸ್ಮಾತ್ ನೋಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ತುಂಬಾ ಸೀರೀಸ್ಗಳು ಬರ್ತವೆ ಹೋಗ್ತವೆ, ಆದ್ರೆ ಇದರಲ್ಲಿ ನನಗಂತೂ ತುಂಬಾನೇ ಇಷ್ಟ. ಅದು ಯಾಕಪ್ಪ ಅಂತಂದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಇದೆ ಗುರು, ನೋಡ್ಬೋದು. ನಮ್ಮ ಕನ್ನಡ ಭಾಷೆಯಲ್ಲಿ ಇದೆ ಅಲ್ವಾ, ಅದಕ್ಕೆ ನೋಡ್ಬೋದು. ಅದಕ್ಕೆ ಈ ಸೀರೀಸ್ ಅನ್ನು ನಿಮ್ಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ನಮ್ಮ ಕನ್ನಡ ಭಾಷೆಯಲ್ಲಿ ಇರುವಂತ ಸೀರೀಸ್ಗಳು ಅಷ್ಟೇ ನನಗೆ ತುಂಬಾನೇ ಇಷ್ಟ ಆಗ್ತವೆ. ಯಾಕಂದ್ರೆ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ನಾವು ನೋಡೋಕೆ ಚಂದಾಗು. ಈ ಸೀರೀಸ್ ಅಂದ್ರೆ ಮಿಸ್ ಮಾಡ್ಕೊಳ್ದೆ ನೋಡಿ ನಮ್ಮ ಕನ್ನಡ ಭಾಷೆಯಲ್ಲಿ. ಈ ಕನ್ನಡ ಭಾಷೆಯಲ್ಲಿ ಈ 2 ಸೀಸನ್ ಕೂಡ ತುಂಬಾ ಅವೈಲೇಬಲ್ ಇದೆ. ತುಂಬಾ ಸೀಸನ್ ಅದಾವೆ, ಆದ್ರೆ ನಾವು ಅದಕ್ಕೆ ಎಕ್ಸ್ಪ್ಲೈನ್ ಮಾಡೋಕೆ ಆಗಲ್ಲ. ಅವು ತುಂಬಾ ವರ್ಷಗಳಿಂದ ಇದಾವೆ. ಯಾವ್ಯಾವ ಬೇಕು ನಿಮ್ಗೆ ತುಂಬಾನೇ ಇಷ್ಟ ಆಗಿದ್ದು, ನಿಮ್ಗೆ ಬೇಸರಕ್ಕೆ ಯಾವ್ದಾದ್ರು ಸೀರೀಸ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾವು ಕೂಡ ರೆಕಮೆಂಡ್ ಮಾಡ್ತೋಕೆ ಟ್ರೈ ಮಾಡ್ತಾ ಇರ್ತೀವಿ. ಅದಕ್ಕೆ ಫಸ್ಟ್ ಟೈಮ್ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿರೋ ಜಾನರ್ ಜೊತೆಗೆ ಮೂವಿ ಜೊತೆಗೆ ಬರೋಕೆ ಇಷ್ಟ ಪಡ್ತಾ ಇದ್ದೀನಿ. ಅದಕ್ಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗುರು. ಬಾಯ್ ಗುರು. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಜೊತೆಗೆ ನಿಮ್ಗೋಸ್ಕರ ಬಂದು ಸೇರ್ತಾ ಇರ್ತೀನಿ. ಫಸ್ಟ್ ಸೀರೀಸ್, ಲಾಸ್ಟ್ ಸೀರೀಸ್ ಅಂತೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಫಸ್ಟ್ ಸೀರೀಸ್ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ, ಕನೆಕ್ಟ್ ಆಗುತ್ತೆ ಅನ್ನೋದು ಕೂಡ ನನ್ನ ಅಭಿಪ್ರಾಯ. ಅದನ್ನು ಕೂಡ 18 ವರ್ಷದ ಮೇಲ್ಪಟ್ಟವರು ಮಾತ್ರ ನೋಡ್ಬೇಕು. ಸೆಕೆಂಡ್ ಸೀರೀಸ್ ಅಂತೂ ವೆರಿ ಬೆಸ್ಟ್ಗೆ ಬೆಸ್ಟ್ ವಾಚಿಂಗ್ ಸೀರೀಸ್ ಅಂತ ಅನ್ಬೋದು. ಕ್ರೈಮ್ ಥ್ರಿಲ್ಲರ್ ಮೂವಿ ಜೊತೆಗೆ ಸೂಪರ್ ಆಗಿ ಎಂಟರ್ಟೈನ್ಮೆಂಟ್ ಆಗುತ್ತೆ. ಲಾಸ್ಟ್ ಸೀಸನ್ ಅಂತೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇವುಗಳು ಬೆಸ್ಟ್ ಸೀಸನ್. ಬಾಯ್.